ಜೋಗಿಮಟ್ಟಿಗೆ ಹೋಗಿ ತಿಂಡಿ ಎಲ್ಲ ಮಾಡ್ಕೊಂಡು ಕೆಳಗಡೆ ತಿರಾಮಿಸ್ ಸಿಕ್ತು ಗೈಸ್ ಚಿತ್ರದುರ್ಗದಲ್ಲಿ. ಕ್ರೇಜಿಯಾಗಿತ್ತು, ಸಖತ್ತಾಗಿತ್ತು, ಟೇಸ್ಟ್ ಎಲ್ಲ ಮಾಡ್ಕೊಂಡು ಫೋನೆಲ್ಲ ಸ್ವಿಚ್ ಆಫ್ ಆಯಿತು, ಚಾರ್ಜರ್ ಎಲ್ಲ ಮಾಡ್ಕೊಂಡು ಇವಾಗ ಎಲ್ಲಿ ಬಂದಿದ್ದೀವಪ್ಪ ಅಂತಂದರೆ ಆಡು ಮಲ್ಲೇಶ್ವರಕ್ಕೆ ಬಂದಿದ್ದೀವಿ ಗೈಸ್. ಚಿತ್ರದುರ್ಗದಲ್ಲಿ ಏನೇನು ಸಿಟಿಲೇನೇ ನೋಡೋ ಪ್ಲೇಸಸ್ ಇದೆ ಅಂತ ಅಂದರೆ ಅದೇ ನೋಡಿ ಗೈಸ್, ಪಾರ್ಕಲ್ಲೆಲ್ಲ. ನಮ್ಮ ದಾವಣಗೆರೆಯಲ್ಲಿ ಸಿಟಿ ಒಳಗಡೆ ಏನು ನೋಡೋವಂಥ ಪ್ಲೇಸಸ್ಗಳೇ ಇಲ್ಲ, ಎಲ್ಲ ಹೊರಗಡೆ ಹೋಗಬೇಕು. ಆದ್ರೆ ಮಾತ್ರ ಇಲ್ಲಿ ಸಿಟಿ ಒಳಗಡೆನೇ ಚೆನ್ನಾಗಿದ್ದಾವೆ. ಇವಾಗ ಆಡು ಮಲ್ಲೇಶ್ವರ ಝೂಗೆ ಬಂದಿದ್ದೀವಿ, ಚೆನ್ನಾಗಿದೆ ಗಾಯ್ಸ್ ಇದು. ಬನ್ನಿ ಗೈಸ್, ಇವಾಗ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಏನೇನಿದ್ದಾವೆ. ಒಂಥರ ಸಖತ್ತಾಗೈತಿ ಇಲ್ಲಿ, ಫುಲ್ ಫಾರೆಸ್ಟ್ ಝೂಗೆ ಬಂದಿದ್ದೀವಿ. ಇದೇನು ಬ್ರೋ, ನೇರ್ಲೆಣ್ಣ ಕೊಡಿಲಿ. ಆಯ್ತು, ಚೆನ್ನಾಯ್ತು ಗಾಯ್ಸ್. ಇದೇನೋ ಫಾರಂ ಲಿಕ್ವಿಡ್ ಹಾಕಿದ್ದಾರೆ, ಏನಂತಾನೆ ಗೊತ್ತಿಲ್ಲ. ಇಲ್ಲೇನ ಆಯ್ತು ಗಾಯ್ಸ್, ಮೊಸಳೆನಾ? ಎಲ್ಲಿ ಕಾಣದೇ ಇಲ್ಲ ಬ್ರೋ, ಒಂದ್ ಸ್ವಲ್ಪ ಕಡೆ ಹೋಗ್ತೀರಾ? ಇಲ್ಲೈತ್ ನೋಡಿ ಬ್ರೋ, ಅದ ಅಲ್ಲೈತ್ ನೋಡ್ರಿ ಮೊಸಳೆ. ಕಾಣ್ತಾನೆ ಇಲ್ಲ, ಒಳ್ಳೆ ಸಿಮೆಂಟ್ ಇದ್ದಂಗ ಐತದ. ಯಾರು ಹಾಕ್ತಿದ್ದೀರಾ ಮೊಸಳೆ ಊಟ? ಯಾರು ಹಾಕ್ತೀರಾ? ಏನ್ ಸ್ಪಾಟ್ ಆಗಿದೆಯಲ್ಲಿ ಒಳ್ಳೆ ಚೆನ್ನಾಗಿರೋ ಮೊಸಳೆಗೆ ಬ್ರೋ ಗೈಸ್ ನೋಡ್ರಿ, ಆಲದ ಮರಕ್ಕೆ 50 ವರ್ಷ ಅಂತೆ. ಬಾ 50 ವರ್ಷ ಆದ್ರೆ ಹೆಂಗೈತೆ ನೋಡ್ರಿ. ಇನ್ನೂ ಒಂದು 50 ವರ್ಷಕ್ಕೆ ಹೆಂಗಾಗ್ಬೋದು ಕೋಶಿಕ? ಅವಾಗ ನಾವು ಇರ್ತೀವ 50 ವರ್ಷಕ್ಕೆ? ಮ್ಯಾಪ್ ಇಷ್ಟು ದೊಡ್ಡದೈತೆ. ಬನ್ನಿ ಗೈಸ್, ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಅಂತ. ಫುಲ್ ಕ್ರೇಜಿ. ನಮ್ಮ ದಾವಣಗೆರೆಲ್ಲ ಐತೆ ಗೈಸ್ ಆನ್ಗೋಡು, ಆದರೆ ಇಷ್ಟು ದೊಡ್ಡದಾಗಿಲ್ಲ ಅದು. ಅಲ್ಲೇನು ಒಂದು 2-3 ಪ್ರಾಣಿಗಳು ಇರ್ಬೋದು ಅಷ್ಟೇ. ಏನು ಜಿಂಕೆ, ಆಮೇಲೆ ಅದು ಬಿಟ್ಟರೆ ಒಂದು ಕರಡಿ ಐತೆ, ಆಮೇಲೆ ನವಿಲುಗಳಿದ್ದಾವೆ, ಪಕ್ಷಿಗಳಿದ್ದಾವೆ ಅಷ್ಟೇ ಗೈಸ್. ಈ ಥರ ಮೊಸಳೆ ಗಿಸ್ಲೆ ಏನೂ ಇಲ್ಲ. ಮತ್ತು ಇದು ಏರಿಯಾ ಫುಲ್ ಸಖತ್ ದೊಡ್ಡದಾಗಿದೆ. ಇದು ಕರಡಿ ಮನೆಗೆ ದಾರಿ ಐತಲ್ಲ. ಹಾಂ, ಕರಡಿ ಐತೆ ಗೈಸ್, ಇಲ್ಲಿ ಕರಡಿ ಮನೆಗೆ ದಾರಿ. ಇಲ್ಲಿ ನೋಡ್ರಿ ಗೈಸ್, ಕರಡಿ ಐತಂತ ಇಲ್ಲಿ. ಇಷ್ಟು ಓಪನ್ ಸ್ಪೇಸ್ ಅಲ್ಲಿ ಐತಾ ಕರಡಿ? ಎಲ್ಲೈತೆ? ಗೈಸ್, ಕರಡಿ ಎಲ್ಲ ಐತಂತೆ, ನಮ್ಗಂತೂ ಕಾಣ್ತಾನೆ ಇಲ್ಲ. ಅದು ಹಿಂಗೆ ಹತ್ಕೊಂಡು ಹೋಗ್ಬಿಟ್ರೆ ಬೆಟ್ಟದ ಹಿಂದ್ಗಡೆ. ಕಾಯ್ಸ್ ಎಲ್ಲ ಹೋಗೈತೆ, ನಾವು ಬಂದಿದ್ದಕ್ಕೆ ಕಾಣ್ತಾನೆ ಇಲ್ಲ. ಇಲ್ಲಿ ಚಿರತೆ ಐತೆ ಅಂತ ಕಾಯ್ಸ್ ಇಲ್ಲಿ, ಅದಕ್ಕೆ ದುರ್ಗದಲ್ಲಿ ಇನ್ಸಿಡೆಂಟ್ಸ್ ಬರ್ತಾನೆ ಇರ್ತವೆ. ಕಾಯ್ಸ್, ಚಿರತೆ ಮನೆಗೆ ಬಂದ್ವಿ ಇವಾಗ. ಇಲ್ಲಿ ನೋಡ್ರಿ ಏನೋ ಕಟ್ಸಿದಾರೆ, ಚಿರತೆನ ಹೊರಗಿರಾಕ್ ಬಿಟ್ಟಿದಾರೇನಪ್ಪ. ಹಾ, ಬಂತು ಕಾಣ್ತೆ. ಎಲ್ಲಿ? ಅಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಐತೆ ನೋಡ್ರಿ. ಬ್ಲ್ಯಾಕ್ ಪ್ಯಾಂಥರ್ ನೋಡ್ರಿ, ಇಷ್ಟು ಚಿಕ್ಕ ಬೋನಲ್ಲಿ ಇಷ್ಟು ದೊಡ್ಡದಲ್ಲಿಂದ ಏನೋ ರೆಡಿ ಮಾಡ್ತಿದಂತ ಇಷ್ಟು ಚಿಕ್ಕದಲ್ಲಿ ಬಿಟ್ಟಿದ್ದಾರೆ. ಎಷ್ಟು ಹತ್ರ ಕಾಣ್ತಿದಾವ ಅಂತ ಅಂದ್ರೆ ತೋರಿಸ್ತೀನಿ, ಸೈಕ್ ಆಗ್ತೀರಾ ನೀವು ನಿಜವಾಗ್ಲೂ.
ಎಲ್ಲ ಗಂಡೆ ಇದಾವೆ. ಎಣ್ಣೆ ಇದ್ರೆ ಚೆನ್ನಾಗಿರೋದಂತ ಗೈಸ್ ಎಲ್ಲ 3 ಗಂಡೆ ಇದಾವೆ. ಹೆಂಗ್ ಕಾಣ್ತೀವ ನೋಡೋದು ಹೊರಗಡೆ ನಮ್ಮ ಎಷ್ಟನೇ ಎಣ್ಣೆ ಇದ್ದಂಗಿದಾನಲ್ಲ. ಪಾಪ ಅದು ಒಳಗೆ ಹೋಗಿ ನೋಡ್ತಾ ಇದ್ದಾನ. ಚಿನ್ನು ಅಕ್ಕನ್ ಚಿನ್ನು 3 ಸ್ಮೈಲ್ ಕೊಡು. ನೋಡಲು ನೋಡ್ರಿ ಗಾಯ್ಸ್, ಚಿರತೆ ಸಿಂಹಣ. ಒಂದೇ ಒಂದ್ಸಲಿ ಸೌಂಡ್ ಮಾಡ್ಬ್ರು. ನಾನು ಮೈಸೂರು ಝೂನಲ್ಲೂ ಇಷ್ಟ ಹತ್ರ ದಿನ ನೋಡಿರ್ಲಿಲ್ಲಪ್ಪ. ಹೌದಾ ಅಣ್ಣ, ಇಲ್ಲೇ ನೋಡ್ತೀರ ನೀನು? ಇದೇ ನೋಡ್ತೀರ. ಹೆಂಗೈತೆ ಮನೆ ಕರ್ಕೊಂಡು ಹೋಗೋಣ? ಹಾ ಮನೆ ಕರ್ಕೊಂಡು ಹೋಗೋಣ. ನೋಡಿ guys, ಸೂಪರ್. ಒಂದ್ಸಲಿ ಸೌಂಡ್ ಮಾಡು. ಒಂದೇ ಒಂದು ನಾನು ಯಾವ ಮೈಸೂರು ಝೂ ಅಲ್ಲೂ ಸಹ ಇಷ್ಟ ಹತ್ರದಿಂದ ನೋಡಿರ್ಲಿಲ್ಲ. ಬಟ್ ಈ ಝೂ ಅಲ್ಲಿ ನಿಜವಾಗ್ಲೂ ಗಾಯ್ಸ್ ಕ್ರೇಜಿ. 3 ಗಂಡಿರ್ತೇನೆ. ಅಯ್ಯಪ್ಪ ಹೆಂಗಿತ್ತು ಗೊತ್ತಾ ಗಾಯ್ಸ್ ಅದು. ಅಷ್ಟು ದಿನ ನೋಡೋದಕ್ಕೆ ಕ್ರೇಜಿ. ಏನನ್ಸ್ತು ಕೌಶಿಕ? ಹಾ ಭಾರಿ ಇತ್ತು ಗಾಯ್ಸ್. ನೆಕ್ಸ್ಟ್ ಹುಲಿ ಒಂದಿದೆ ಗಾಯ್ಸ್, ಹುಲಿನೂ ನೋಡೋಣ ಬನ್ನಿ. ಇವಾಗ ಹುಲಿ ಮನೆ. ಹಾ ಕಟ್ ಮಾಡ್ತೀನಿ ಗಾಯ್ಸ್. ಹುಲಿ ಮನೆಗೆ ಬಂದ್ವಿ. ಈ ಹುಲಿ ಒಂದು ಹತ್ರದಿಂದ ಕಂಡ್ಬಿಟ್ರೆ ಕ್ರೇಜಿ ಇರುತ್ತೆ. ನೋಡೋಣ ಬನ್ನಿ, ಇಲ್ಲೇ ಇರಬೇಕು. ನೋಡಿ ಗಾಯ್ಸ್ ಹೆಂಗೈತೆ. ಎಷ್ಟು ಉದ್ದ ಆಯ್ತು ನೋಡಿ. ಗಾಯ್ಸ್ ಹೆಂಗೈತೆ ಗೊತ್ತಾ ಅದು. ಅದ್ರ ಸ್ಕಿನ್ ಟೋನೇ ಒಂಥರ ಸಕ್ಕತ್ತಾಗೈತೆ. ಫುಲ್ ಸಾಫ್ಟ್. ಅದು ಏರ್ಸಲ್ಲ ಒಂಥರ. ಗಾಯ್ಸ್ ಫುಲ್ ಹತ್ರದಿಂದ ನೋಡ್ದಂಗೆ ಆಯ್ತು ಫೀಲಿಂಗ್. 2 ಇದಾವಂತೆ, ಡೈಲಿ ಒಂದೊಂದು ಬಿಡ್ತಾರಂತೆ. ಇವಾಗ ಒಂದೈತು, ಇನ್ನೊಂದು ಒಳಗಡೆ ಕೇಜಲ್ ಒಂದೈತು ಅಂತ ಗಾಯ್ಸ್. ಅಲ್ಟಿಮೇಟ್ ಫೀಲಿಂಗ್ ಗಾಯ್ಸ್ ಹತ್ರದಿಂದ ನೋಡೋದ್ರಲ್ಲಿ. ಇದು ನೋಡಿ, ಸಿಂಹ ಏನಾರ ಬಂದಿರಬೇಕು. ಸಿಂಹದ ಹೆಜ್ಜೆಗಳು ಹೆಂಗಿದಾವೆ. ಯಾವನ ಸಿಂಹ ನೋಡು ಭಯ ಬಿದ್ದವನ, ಅದಕ್ಕೆ ಅಡ್ ಬಿದ್ದವನ. ಅದಕ್ಕೆ ಗೈಸ್ ಇಲ್ಲೇನ ಐತೆ. ಈ ಫ್ಲವರ್ ನಿಮಗೆ ನೆನಪಿರ್ಬೋದ ಅನ್ಸುತ್ತೆ. ಏನಂತ? ಕಮಲನ ಗೈಸ್, ಲೋಟಸ್ಸೇ ಇರ್ಬೋದು. ಅದೇನು ಗೊತ್ತಾ, ಇದೆಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಅನ್ಸುತ್ತೆ. ಇದ್ರೊಳಗಡೆ ಒಂದು ಸೀಡ್ ಇರುತ್ತೆ, ಅದನ್ನು ತಿಂತಾರೆ ನೋಡಿ ಡ್ರೈ ಆಗಿ. ಅದೇನೆ ಕಮಲನೇ ಅನ್ಸುತ್ತೆ ಗೈಸ್, ಲೋಟಸ್. ಗೈಸ್ ಇಲ್ಲಿ ಒಳಗಡೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಜಸ್ಟ್ 50 ರೂಪೀಸ್ ಅಷ್ಟೇ. 50 ರೂಪೀಸ್ಗೆ ನಿಮಗೆ ಎಂತೆಂಥ ಫೀಲಿಂಗು, ಯೂಜ್ ಅನಿಮಲ್ಸ್ನ ನೋಡ್ಬೋದು ಇಲ್ಲಿ ನೀವು. ಓನ್ಲಿ 50 ರೂಪೀಸ್ ಪರ್ ಪರ್ಸನ್. ಚೆನ್ನಾಗಿದೆ ಗೈಸ್, ವರ್ತ್ ಇಟ್. ಕೊಡ್ಬೋದು ಇಲ್ಲಿ ನೇಚರ್ಗೂ, ಇಲ್ಲಿನ ಅನಿಮಲ್ಸ್ಗೂ. ಜಿಂಕೆ ಅದ ಗೈಸ್ ಇಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಫೈಟ್ ಆಡ್ತಿದ್ದಾವೆ ನೋಡು ಅಲ್ಲಿ. ಅದು ಜಿಂಕೆ ಅಲ್ಲ, ಕೋಡಿರೋದು ಸಾರಂಗ. ಕೃಷ್ಣ ಮೃಗ ಇಲ್ಲಿ ಜಗಳ ಆಡಕ್ಕಂತ ಬೈಲ್ ವಿಡಿಯೋ ಮಾಡಿ. ಹಾ ಹೌದು, ಸಾರಂಗನೂ ಅಲ್ಲ, ಕೃಷ್ಣ ಮೃಗ. ಕರೆಕ್ಟ್. ಇವಾಗ ಇಲ್ಲಿರೋದು ಜಿಂಕೆ. ಇದನ್ನೊಂದು ಆ ಹುಲಿ ಹತ್ರ ಅಥವಾ ಚಿರತೆ ಹತ್ರ ಬಿಟ್ರೆ ಅಣ್ಣ ಇದು ಕೊಂಬಿನ ಚುಚ್ಚದೆ ಅದು ಕಡಿತದೆ ಅಷ್ಟೇ. ಬಿಸಿ ರಕ್ತ. ಇಲ್ಲಿ ಜಿಂಕೆ ನೋಡ್ಬೇಕಾದ್ರೆ ಬ್ರದರ್ಸ್ ಫ್ರೆಂಡ್ ಆದ್ರ ಜಿಂಕ. ಯಾವ ಊರಣ್ಣ ನಿಮ್ದು? ಹೌದಾ, ಸರಿ ಅಣ್ಣ.
ಸಬ್ಸ್ಕ್ರೈಬ್ ಮಾಡ್ರಿ, ಚಾನಲ್ ನೋಡ್ರಿ ಗೈಸ್. ಗುಳ್ಳನ ರೀ, ನಾವು ಇದನ್ನ ಕರಿತಾ ಇರ್ತೀವಿ. ಜನಗಳು ಯಾರ ನಮಗೆ ಮೋಸ ಮಾಡ್ದ ಇಲ್ಲೇ ಐತ್ ನೋಡ್ರಿ ಅದು. ಒಂದ್ ಮನೆ ಹಿಡ್ಕೊಂಡ ನೋಡ, ಏನೋ ನಾಯಿ ಮರಿದ್ದಂಗಿದಾವೆ. ಇವ್ ಎಷ್ಟಿದಾವ ನೋಡ್ರಿ ಗೈಸ್ ಅಲ್ಲಿ. ಅದೇನೆ ಇಲ್ಲಂತ ಅಕ್ಕನ್ ಚಿನ್ನ ಅಪ್ಪ ಗೈಸ್. ನಾಯಿ ನೋಡಿದ್ರೆ ಇದನ್ನ ನೋಡಿದ್ರೆ ಏನ್ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ನನಗೆ. ನಮ್ಮ ಮನೆ ಹತ್ರ ಒಂದು ಬೀದಿ ನಾಯಿನ ಹಿಂಗೆ ಆಯ್ತು ಸೇಮ್. ಗೈಸ್ ಆಸ್ಟ್ರಿಚ್ ಹೆಂಗ್ ನೋಡಿದ್ರೆ ಇಲ್ಲಿ ಹಾವು ಸ್ನೇಕ್ಸ್ ರೌಂಡಿಗೆ ಬಂದ್ವಿ. ಸ್ನೇಕ್ಸ್ ಆ್ಯಂಡ್ ಟ್ರೊಟೈಲ್ಸ್ ನೋಡೋಣ ಬನ್ನಿ ಯಾವ ಥರ ಇದಾವೆ ಏನು ಅಂತ. ಇದ್ರಲ್ಲಿ ಏನು ಕಾಣ್ತಾನೆ ಇಲ್ಲ, ನಾವೇ ಕಾಣ್ತಿದ್ದೀವಿ. ಹಾಂ ಎಲ್ಲಿ ಆಮೆಗಳು ಪ್ಲಾಸ್ಟಿಕ್ ಅಗೋ ಇದು ನೋಡಿ, ಇದು ಹೆಂಗೈತೆ ಸ್ಟಾರ್ ಟೊಟೈಲ್. ಇಲ್ಲಿ ನೋಡ್ರಿ ಎಷ್ಟಿದೆ ಇಲ್ಲೇ ಬಾಕ್ಸ್ ಒಳಗೆ ಒಂದೈತಂತೆ, ಅದು ಕಾಣ್ತಾನೆ ಇಲ್ಲ. ಬಟ್ ಇಲ್ಲಿರೋದು ನೋಡ್ರಿ, ಇದಕ್ಕೆ ಊಟ ಏನ್ ಬಿಟ್ಟಿದಾರೆ ಗೊತ್ತಾ? ಪಾಪ ಅಲ್ಲಿ ಚಿಕ್ಕ ಕೋಳಿಗಳು ಬಿಟ್ಟಿದಾರೆ, ಅದು ಯಾವಾಗ ಮರಳಾಗ್ತಾವೇನೋ ಗೊತ್ತಿಲ್ಲ. ಹೆಬ್ಬಾವು ಅದು ತಲೆನೇ ನಾಲ್ಗೆ ಹಿಡಿತದ ನಮ್ಮ ಕಾಪಾಡಿ ಅಂತ ನೋಡ್ತೈತದು. ಅಯ್ಯೋ ಎಷ್ಟು ಒಂದೊಂದಕ್ಕೆ ಒಂದೊಂದು ಊಟನಾ? ಮೂರಿದಾವಲ್ಲ. ಅವು ಬಡ್ಕಂದ್ರೆ ಅವು ಅದು ಮೂವ್ ಆಗ್ತಾ ಆಯ್ತು ನಿಧಾನ. ಇಲ್ಲಿ ನೋಡ್ರಿ ಎಲ್ಲ ಪಕ್ಷಿಗಳಿದಾವೆ. ಇದ್ರಲ್ಲಿ ಪುಕ್ಷಟೆ ಊಟ ಅಂದ್ರೆ ಅಳಿಲಿಂದಾನೆ. ಅದು ಒಳಗಿಂದ ಅಲ್ಲಿ ಹೋಗ್ತಾ ಇತ್ತು ನೋಡ್ರಿ, ಒಳಗೆ ಹೆಂಗೈತ್ ನೋಡ್ರಿ ಅದು. ಇಲ್ಲಿ ಹಿಂಗೆ ಹೊರಗಡೆಯಿಂದ ಕಂಬಿ ಮೇಲೆ ಬಂದು ಒಳಗೆ ಹೋಗ್ಬಿಡ್ತು ಗೈಸ್. ಅಳಿಲಿಗೆ ಪುಕ್ಷಟೆ ಊಟ ದಿನಾಗ್ಲು. ಇಲ್ಲಿ ಕಾಡ್ ಬೇಕಾಯ್ತಂತ ಇಲ್ಲಿ ಸಿರಿ ಐತಿ ಇಲ್ಲಿ. ಎಲ್ಲಿ ಹಾ ಅದೇ ಮೇಲ್ ನೋಡ್ತಿದ್ದೀನಿ. ಇಲ್ಲೇ ಒಂದೈತಲ್ಲ. ಓಯ್ ಚಿನ್ನು, ಸಿರಿ ಗೈಸ್, ನಮ್ ಸಿರಿ ಇಲ್ಲಿ ಬಂದ್ಬಿಟ್ಟವಳೆ. ಅದು ಆ ಕೋಳಿ ಹಿಡಿಯಕ್ ನೋಡ್ತಿರ್ಬೇಕ ಬೆಕ್ಕು. ಹಾ ಗೈಸ್, ಅದ್ರ ಪಕ್ಕ ಒಂದು ಕೋಳಿ ಜಾಗ ಐತೆ. ಆ ಕೋಳಿ ಹೆಂಗ್ ಹೋಗ್ತೈತೆ ಅದನ್ನ ಹಂಗೆ ಹೋಗ್ತೈತೆ. ಅದನ್ನ ಹಿಡಿಯಕ್ಕೆ ಇರ್ಬೇಕಿದು ನೋಡ್ರಿ ಹೆಂಗ್ ಹೊಡ್ತೈತೆ. ಅವಳ ಅಲ್ಲೊಂದೈತೆ ಗೈಸ್, ಅದು ಅಲ್ಲಿ ಜಾಗ ಹುಡುಕ್ತೈತೆ ಅದು ಹೋಗಕ್ಕೆ. ಅದು ಹೋಗಿ ಇದು ತಿನ್ನಕ್ಕೆ ಮಿಯಾವ್ ಅಂತ ಬೆಕ್ಕು. ಆಡುಮಲ್ಲೇಶ್ವರ ಝೂ ನೋಡಿ ಕಂಪ್ಲೀಟ್ ಮಾಡಿದ್ವಿ.